ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬಸ್ ಇಲ್ಲದೆ ಪ್ರಯಾಣಿಕರು ಬಸ್ಗಾಗಿ ಕಾದು ಸುಸ್ತಾಗಿದ್ದು ಯಾದಗಿರಿ ಜಿಲ್ಲೆಯಲ್ಲೂ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿತ್ತು. ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಬಸ್ ಇಲ್ಲದ ಹಿನ್ನೆಲೆ ಪ್ರಯಾಣಿಕರು ಬಸ್ಗಾಗಿ ಕಾದು ಸುಸ್ತಾಗಿರೋ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದ್ದು 7 ಗಂಟೆ ಬಳಿಕ ಸಾರಿಗೆ ನೌಕರರ ಮುಷ್ಕರ ಆರಂಭವಾಗಿದೆ. ಬೆಂಗಳೂರಿನಿಂದ ಬಂದಿರುವ ಪ್ರಯಾಣಿಕರು ಬೇರೆಡೆಗೆ ತೆರಳಲು ಸಂಕಷ್ಟ ಅನುಭವಿಸಬೇಕಾಯಿತು. ಸೆಡಮ್ಗೆ ತೆರಳಲು ನಮ್ಮ ಹತ್ರ ದುಡ್ಡು ಸಹ ಇಲ್ಲ, ಹೀಗಾಗಿ ಇಲ್ಲೇ ಕೂತಿದ್ದೇವೆ ಅಂತ ಸಿದ್ದರಾಮಯ್ಯ ನಮಗೆ ದುಡ್ಡು ಕೊಟ್ರೆ ಖಾಸಗಿ ವಾಹನಗಳಿಗೆ ಹೋಗ್ತೇವೆ, ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ವಿ, ಬಸ್ ಬಂದಿಲ್ಲ, ಹೀಗಾಗಿ ನಮಗೆ ತೊಂದರೆ ಆಗ್ತಾ ಇದೆ, ನೌಕರರ ಮುಷ್ಕರದ ಮಾಹಿತಿ ಇಲ್ಲ, ಹೇಗೋ ಬಂದಿದ್ದೇವೆ ಎಂದು ಪ್ರಯಾಣಿಕರು ಮುಷ್ಕರದ ನಡುವೆ ಖಾಸಗಿ ಚಾಲಕರಿಂದ ಬಸ್ ಸಂಚಾರ ಆರಂಭ ಮಾಡಿದ್ರು. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಆರಂಭಗೊಂಡ ಬಸ್ಗಳು ಪ್ರಯಾಣಿಕರ ಹಿತದೃಷ್ಟಿಯಿಂದ ಮೆಗಾ ಪ್ಲಾನ್ ಮಾಡಿದ ಕೆಕೆಆರ್ಟಿಸಿ ಡಿಸಿ ಕೆಲವು ನೌಕರರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಬೇರೆ ಖಾಸಗಿ ಡ್ರೈವರ್ಗಳನ್ನ ಕರೆಸಿ ಬಸ್ ಸಂಚಾರ ಆರಂಭಿಸಿದ ಡಿಸಿ ಶಹಪುರ್ ಸುರ್ಪುರ್ ಕಡೆಗಳಿಗೆ ತೆರಳುವ ಬಸ್ ಚಾಲನೆ ನೀಡಲಾಗಿದೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟ ಖಾಸಗಿ ವಾಹನಗಳು ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಖಾಸಗಿ ವಾಹನಗಳ ಮೊರೆ ಹೋದ ಸಾರಿಗೆ ಇಲಾಖೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಸೂಚನೆ ಹಿನ್ನೆಲೆ ಕ್ರೂಸರ್ ವಾಹನಗಳು ತೆಗೆದುಕೊಂಡು ಬಂದ ಚಾಲಕರು ಖಾಸಗಿ ವಾಹನಗಳ ಚಾಲಕರಿಗೆ ಅಧಿಕಾರಿ ಖಡಕ್ ಎಚ್ಚರಿಕೆ ನೀಡಿದ್ರು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಿಲಿಂದ್ ಕುಮಾರ್ ಖಡಕ್ ಎಚ್ಚರಿಕೆ ನೀಡಿ ಸೂಚನೆ ನೀಡಿದ್ದಾರೆ. ಪ್ರಯಾಣಿಕರಿಂದ ಹೆಚ್ಚಿನ ಹಣ ಪಡೆಯದಂತೆ ಸೂಚಿಸಿದ ಅವರು ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮದ ಬಗ್ಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ಮೂಲಕ ಊರಿಗೆ ಪ್ರಯಾಣ ಬೆಳೆಸುತ್ತಿರುವ ಪ್ರಯಾಣಿಕರಿಗೆ ತೊಂದರೆ ಆಗಿದ್ದು ಸತ್ಯ. ನಿಮಗೆ ಗೊತ್ತಿಲ್ಲ ನೀವು ಬಂದಿದ್ದು ಈಗ ಎಲ್ಲಿಗೆ ಹೋಗ್ಬೇಕು ನೀವು? ಶ್ರೀರಾಮ್ಗೆ ಹೋಗ್ಬೇಕಾ? ಮತ್ತೆ ಈಗ ಬಸ್ ಇಲ್ಲಲ್ಲ, ಈಗ ಪ್ರೈವೇಟ್ ವೆಹಿಕಲ್ಗಳಿಗೆ ಏನಾದ್ರು ಹೋಗ್ಬೇಕಲ್ಲ ಪ್ಲಾನ್? ಎಲ್ಲಿಂದ ಬಂದಿರಿ? ಬೆಂಗಳೂರಿಂದ ಬಂದಿರಿ. ಈ ಮಕ್ಕಳಿಗೆ ಅವ್ರಿಗೆಲ್ಲ ಮತ್ತೆ ಸ್ಕೂಲ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತದಲ್ಲಮ್ಮ. ನಾವು ಪರ್ಯಾಯ ವ್ಯವಸ್ಥೆ ಸಲುವಾಗಿ ನಾವು ಈ ಬೇರೆ ಗಾಡಿಗಳು ನಮ್ಮ ಸ್ವಂತ ಗಾಡಿಗಳನ್ನ ಯೂಸ್ ಅಲೋ ಮಾಡಿ ಇವತ್ತು ಜನಗಳಿಗೆ ಪ್ರಯಾಣಿಕರಿಗೆ ತೊಂದರೆ ಆಗದಂಗೆ ಏನು ಬೇಕಾದ್ರೂ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಬೇರೆ ಗಾಡಿಗಳು, ಪ್ರೈವೇಟ್ ಗಾಡಿಗಳು ಮತ್ತು ಈ ಸ್ಕೂಲ್ ಬಸ್ಗಳು ಮತ್ತು ಈ ಬೇರೆ ಊರಿನ ಬಸ್ಗಳು ಬರ್ತಾವಲ್ಲ, ಅವುಗಳನ್ನ ಇಲ್ಲಿ ನಿಂತಾಗ ಅವ್ರನ್ನ ಅಟ್ಲೀಸ್ಟ್ ನಮ್ಮ ಈಗ ಎಲ್ಲ ಶಾರ್ಟ್ ಡಿಸ್ಟೆನ್ಸು ಕವರ್ ಮಾಡಬೇಕು. ಡೇ ಟೈಮಲ್ಲಿ ನೈಟ್ ಟೈಮ್ ಬೇಕಾದ್ರೆ ನೈಟ್ ಮತ್ತು ಹೋಗಲಿ ಅಂತ ಬಿಟ್ಟು ನಾವು ಇದು ಮಾಡ್ತಾ ಇದ್ದೇವೆ. ಅದು ಮಾಡಿ ನಾವು ಇದು ಮಾಡ್ತೇವೆ. ಯಾವುದೋ ಕಂಪ್ಲೇಂಟ್ ಬಂದರೆ ನಮ್ಮ ಫೋನ್ ನಂಬರ್ ಇದೆ ಮತ್ತು ನಮ್ಮದು ಹೆಲ್ಪ್ಲೈನ್ ನಂಬರ್ ಇದೆ, ಕಂಟ್ರೋಲ್ ರೂಮ್ ಇದೆ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ನಾವು ಅದನ್ನ ಮ್ಯಾಗೆ ಆ್ಯಕ್ಷನ್ ಮಾಡ್ತಿದ್ದೀವಿ. ರೆಗ್ಯುಲರ್ ಚಾರ್ಜೇ ಮಾಡಬೇಕು, ಹೆಚ್ಚಿನ ಮಾಡಬಾರ್ದು ಅಂತ ಹೇಳಿದ್ವಿ. ಎಷ್ಟು ವೆಹಿಕಲ್ಸ್ ಮಾಡಿದ್ರಿ ಸರ್ ಈಗ? ನಾವು ಅಂದರೆ ಎಲ್ಲ ಯೂನಿಯನ್ದವರು ಎರಡು, ನಮ್ಮ ಟ್ಯಾಕ್ಸಿ ಯೂನಿಯನು ಮತ್ತು ಇದರ ಯೂನಿಯನ್ ಎರಡು ನಮಗೆ ನಿಮಗೇನು ಸರ್ಕಾರ ಕೊಟ್ಟಿದ್ರು, ನಮಗೆ ಕೊಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಇದು ಸ್ಟ್ರೈಕ್ ಬಗ್ಗೆ ಜಾಸ್ತಿ ಇದಿರಲಿಲ್ಲ ಇನ್ನೂ, ಅದು ಇವತ್ತು ಆಗತ್ತಿಲ್ಲ ಒಂದು ಕನ್ಫ್ಯೂಷನ್ ಇದ್ದು. ಬಟ್ ಈಗ ಇದು ಅಕಸ್ಮಾತ್ ಇದು ಏನು ಆಗಿದ್ದರಿಂದ ಅವ್ರಿಗೆ ಬರ್ತಿದ್ದಾರೆ, ಅವರು ರಸ್ತೆ ಬರ್ತಿದ್ದಾರೆ, ನಮಗೆಲ್ಲ ಸಹಕಾರ ಕೊಡ್ತಿದ್ದಾರೆ. ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.